ಕನ್ನಡದಲ್ಲಿ ವೆಬ್ ಸಿರೀಸ್ಗಳ ಶುಭಾರಂಭ ಆಲ್ರೆಡಿ ಅಯ್ಯನ ಮನೆಯಿಂದ ಶುರುವಾಗಿದ್ದು, ಅಯ್ಯನ ಮನೆ ಮೇಲೆ ಮಿಕ್ಸ್ಡ್ ಒಪಿನಿಯನ್ ಇದ್ರೂ ಸಹ ಬಹಳ ಜನ ಅದನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕನ್ನಡದಲ್ಲಿ ಈ ರೀತಿಯ ಪ್ರಯತ್ನಗಳು ನಡೆದ್ರೆ ಅದೊಂದು ಖುಷಿ ವಿಚಾರ. ಇದೇ ಟ್ರೆಂಡ್ ನ ಕನ್ಸಿಸ್ಟೆಂಟ್ ಆಗಿ ಇಡೋದಕ್ಕೆ ಬಂದಿರುವಂತಹ ಹೊಸ ವೆಬ್ ಸಿರೀಸ್ ಶೋಧ. ಲೂಸಿಯಾ ಖ್ಯಾತಿಯ ಪವನ್ ಕುಮಾರ್ ಅವರು ಅಭಿನಯಿಸಿರುವಂತಹ, ಸುನೀಲ್ ಮೈಸೂರ್ ಅವರು ನಿರ್ದೇಶನ ಮಾಡಿರುವಂತಹ ಈ ವೆಬ್ ಸಿರೀಸ್ ನನಗೆ ಹೆಂಗನಿಸ್ತು ಅಂತ ನೋಡೋಣ ಬನ್ನಿ. ಟ್ರೇಲರ್ ನಲ್ಲಿ ನೋಡಿದ ಹಾಗೆ ರೋಹಿತ್ ಅವರು ಅವರ ಹೆಂಡತಿ ಮೀರಾ ಕಾಣೆಯಾಗಿರ್ತಾಳೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಆದ್ರೆ ಅವರ ಮುಂದೆ ಅವರ ಹೆಂಡತಿ ಇದ್ರೂ ಅವ್ರಿಗೆ ಅವರ ಹೆಂಡತಿನ ಗುರುತಿಸೋಕೆ ಆಗಲ್ಲ. ಈಗ ರೋಹಿತ್ಗೆ ಮಾನಸಿಕವಾಗಿ ಯಾವ್ದಾದ್ರು ತೊಂದರೆ ಇದೆಯಾ, ಅಥವಾ ಬೇಕಂತೆ ನಾಟಕ ಆಡ್ತಾ ಇದ್ದಾರಾ, ಅಥವಾ ಮತ್ಯಾವುದೋ ಕಾರಣ ಇದೆಯಾ ಅಂತ ನೀವು ZEE5 ನಲ್ಲಿ ಈ ವೆಬ್ ಸಿರೀಸ್ ನ ನೋಡಿ ತಿಳ್ಕೋಬೇಕು. ವೆಬ್ ಸಿರೀಸ್ 6 ಸಂಚಿಕೆಗಳನ್ನ ಹೊಂದಿದ್ದು, ಪ್ರತಿ ಎಪಿಸೋಡ್ ಸುಮಾರು 15 ನಿಮಿಷ ಡ್ಯೂರೇಷನ್ ಇರೋದ್ರಿಂದ ಒಂದೇ ಸ್ಟ್ರೆಚ್ ಅಲ್ಲಿ ಆರಾಮಾಗಿ ನೋಡಿ ಮುಗಿಸಬಹುದು. ಇಷ್ಟು ಕಡಿಮೆ ಡ್ಯೂರೇಷನ್ ಯಾಕೆ ಅನ್ನೋದು ಒಂದು ಪ್ರಶ್ನೆನೆ. ಗ್ರಿಪ್ಪಿಂಗ್ ಆಗಿರುವಂತಹ ಸ್ಟೋರಿನ ಇನ್ನೂ ಚೆನ್ನಾಗಿ ಪೋರ್ಟ್ರೇ ಮಾಡಬಹುದಾಗಿತ್ತು. ನಮ್ಮ ಆಡಿಯನ್ಸ್ಗೆ ಪೇಷನ್ಸ್ ಕಡಿಮೆ ಇದೆ ಅಂತ ಈ ನಿರ್ಧಾರ ತಗೊಂಡ್ರ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂನ ಆಧಾರದ ಮೇಲೆ ಈ ರೀತಿ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ಇನ್ನು ಚೆನ್ನಾಗಿ ಆ ಸ್ಪೇಸ್ ನ ಬಳಸ್ಕೊಳ್ಬಹುದಿತ್ತು ಅಂತ ಅನಿಸ್ತು. ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ, ಪವನ್ ಕುಮಾರ್ ಅವರ ಆಕ್ಟಿಂಗ್ ರೋಹಿತ್ ಪಾತ್ರಕ್ಕೆ ಒಪ್ಪಿದ್ರು ಅವರನ್ನ ಒಬ್ಬ ನಟನಾಗಿ ನೋಡೋದಕ್ಕಿಂತ ಒಬ್ಬ ನಿರ್ದೇಶಕರಾಗಿ ನೋಡೋಕೆ ಇಷ್ಟಪಡ್ತೀನಿ. ಈ ಫೀಲಿಂಗ್ ನನಗೆ ಸ್ಟ್ರಾಂಗ್ ಆಗಿ ಅನ್ಸಿದ್ದು ಗಾಳಿಪಟ ಸಿನಿಮಾದಲ್ಲಿ ಅವರನ್ನ ನೋಡಿ. ಉಳಿದಂತೆ ಸಿರಿ ರವಿಕುಮಾರ್, ಅನುಷಾ ರಂಗನಾಥ್ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಮೂಡ್ಬಂದಿದೆ. ಇನ್ನು ದಿಯಾ ಹೆಗಡೆ ಅವರು ಪರದೆ ಮೇಲೆ ಮುದ್ದಾಗಿ ಕಂಡಿದ್ದು ಅವರ ಅಭಿನಯ ಕೂಡ ಚೆನ್ನಾಗಿ ಮೂಡ್ಬಂದಿದೆ. ಅವ್ರಿಗೆ ಇನ್ನೂ ಚೆನ್ನಾಗಿ ಸ್ಪೇಸ್ ಕೊಡ್ಬೋದಿತ್ತು ಅಂತ ಅನಿಸ್ತು. ಇನ್ನು ಕೂರ್ಗ್ನ ಸಂಸ್ಕೃತಿಯ ಒಂದು ಬ್ಯಾಕ್ ಸ್ಟೋರಿ ಚೆನ್ನಾಗಿ ಮೂಡ್ಬಂದಿದೆ. ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು ಅಂದ್ರೆ ಅರುಣ್ ಸಾಗರ್ ಅವರ ಆಕ್ಟಿಂಗ್. ಹೊಸ ರೀತಿಯ ಪಾತ್ರದಲ್ಲಿ ಕಂಡಿರುವಂತಹ ಇವರು ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬಹುದು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಪ್ಟ್ ಆಗಿದ್ದು ಅಲ್ಲಲ್ಲಿ ತುಂಬಾ ಬೋಲ್ಡ್ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಒಂದು ತಿರುವನ್ನ ಪ್ರಿಡಿಕ್ಟ್ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನನ್ಗಿಷ್ಟ ಆಯ್ತು. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಶೋಧ ಒಂದು ಒಳ್ಳೆ ಪ್ರಯತ್ನ. ಆದ್ರೆ ಕೆಲವು ಸಣ್ಣ ಸಣ್ಣ ವಿಷಯಗಳ ಮೇಲೆ ಗಮನ ಹರಿಸಿದ್ರೆ ಇನ್ನು ಅದ್ಭುತವಾಗಿರ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಈ ವೆಬ್ ಸಿರೀಸ್ ನ ನೋಡಿದ್ರೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ನೋಡಿಲ್ಲ ಅಂದ್ರೆ ZEE5 ಅಲ್ಲಿ ನೀವು ಈ ಸೀರೀಸ್ ನ ನೋಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿಯ ಆನೆಸ್ಟ್ ರಿವ್ಯೂಸ್ ಗಳಿಗಾಗಿ ದ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.